So our channel reached 1 year today. Anniversary ಅಂತ ನಮ್ದು ಚಾನಲ್ 1 ವರ್ಷ ಆತ ಬಡ್ಡಿ ಪ್ರೊಡಕ್ಷನ್. ಈ ಚಾನಲ್ ಎಷ್ಟು ಮೆಮರಿ ಕೊಟ್ಟದಂದ್ರೆ ನಮಗೆ 12 ವಿಡಿಯೋ ಅನ್ಸೋಕ್ಕಿಂತ 12 ಲೋಕ ದಾಟಿ ಅನ್ಸ್ಬಿಟ್ಟದ ನಮಗೆ. ಇಷ್ಟು ಮಸ್ತ್ ಐತಿ ನಮ್ಮ ಚಾನಲ್. 1 ವರ್ಷ ಆಯ್ತು ಅನ್ಸವಲ್ತ. ಭಾರಿ ಎಪಿಕ್ ಮೆಮರಿ ಕ್ರಿಯೇಟ್ ಮಾಡಿದ್ದು 12 ವಿಡಿಯೋಸಿಂದನು. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಸ್ಟಾರ್ಟ್ ಆಗಿ ಇವಾಗ 1 ವರ್ಷ ಆಯಿತು. ಹೇಗಾಯ್ತು ಅಂತ ಗೊತ್ತಾಗಲಿಲ್ಲ. ಮತ್ತು ನಮ್ಮ ಚಾನಲಿಗೆ ಒಳ್ಳೆ ಸಪೋರ್ಟ್ ಸಿಕ್ತು, ರೆಸ್ಪಾನ್ಸ್ ಸಿಕ್ತು, ಭಾಳ ಖುಷಿ ಆಗುತ್ತೆ. ಮತ್ತು ನಮ್ಮ ಟೀಮ್ದವ್ರು ಅಷ್ಟು ನಾವು ಸ್ಪೋರ್ಟಿಂದ ವರ್ಕ್ ಮಾಡಿದ್ದೀವಿ. ನಮ್ಮ ಟೀಮ್ದವ್ರು ಹರೀಶ್, ನಮ್ಮ ಸುಧನ್ವ, ನಮ್ಮ ಶಿವಾನಂದ. ಆ್ಯಕ್ಚುಲಿ ಇದು ವಿಡಿಯೋ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದಂದ್ರೆ ನಮ್ಮ ಶಿವಾನಂದವ್ರ ಕೃಪೆಯಿಂದ. ಲಾಕ್ಡೌನ್ ಆಗಿತ್ತು, ಬೋರ್ ಆಗತ್ತೈತಿ, ಏನಾರ ಮಾಡೋಣ ಬಾ ಅಂತ ಅವನು ಅಂದ. ಸೊ ನಾ ಏನಂದೆ ವಿಡಿಯೋ ಮಾಡೋಣ ಅಂದೆ. ಯೂಟ್ಯೂಬ್ದಾಗ ಬಿಡೋಣ ಅಂತ ಅವಂದ. ಆ್ಯಕ್ಚುಲಿ ಅವನ ಮೈಂಡ್ನಾಗ ಏನಿತ್ತು, ಯೂಟ್ಯೂಬ್ದಾಗ ಬಿಟ್ಟರೆ ದುಡ್ಡು ಬರ್ತಾವ, ಸಿಕ್ಕಂಗೆ ರೊಕ್ಕ ಮಾಡ್ಬೋದಂತೆ ಅವ್ನು ಅವ್ನು ದೊಡ್ಡ ಕ್ರಿಯೇಟರ್ಗಳು ನೋಡಿ ಹೇಳಿದ್ದ. ಗುಡ್ ಮಾರ್ನಿಂಗ್ 2.0. ಗುಡ್ ಮಾರ್ನಿಂಗ್. ಸೊ ಒಂದೇ ವಿಡಿಯೋ ಹೇಳ್ಬೇಕಂದ್ರೆ ನಮ್ಮದು ಗುಡ್ ಮಾರ್ನಿಂಗ್ 2.0. ನಮ್ಮ ಡಿಯರ್ ಆಲ್ ಓಕೆ ಅನ್ನೊಂದು ಹಾಡು ಎತ್ಕೊಂಡು ನಾವು ಒಂದಿನ ಅದಕ್ಕೆ ಟಚ್ ಕೊಟ್ಟು 2.0 ಮಾಡಿದ್ದು. ಅದನ್ನು ನಾವು ಇದು ಹೆಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹೆಂಗಂದ್ರೆ, ಇದು ಒಂದು ಮಗು ಹುಟ್ಟಿ ಸ್ವಲ್ಪ ದಿನ ಆದಮೇಲೆ ನಡ್ಯಕ್ಕೆ ಟ್ರೈ ಮಾಡ್ತದಲ್ಲ, ಹಂಗೆ ಎದ್ದು ಬಿದ್ದು ಮಾಡೋದು. ನಮಗೇನು ಐಡಿಯಾ ಇರೋಕ್ಕಿಲ್ಲ ಹೆಂಗೆ ಶೂಟ್ ಮಾಡ್ಬೇಕು ಏನು ಅಂತೇಳಿ. ಅದು ಎಂಥ ವಿಡಿಯೋ ಅಂದ್ರೆ ನಮಗೆ ಫಸ್ಟ್ ಸ್ಟಾರ್ಟ್ ಮಾಡೋಕೆ ಅಂಬೇಗಲ್ ಇಟ್ಟಿದ್ದು ವಿಡಿಯೋ ಅದ. ಅಗದಿ ಬೆಸ್ಟ್ ವಿಡಿಯೋ, ಸ್ಟೆಪ್ಪಿಂಗ್ ಸ್ಟೋನ್ ಅಂತಾರಲ್ಲ ಹಂಗೆ ಅದ. ಬೆಳಗ್ಗೆ ಎದ್ದು ಬಂದೀವಿ ಮಾಡಿದ್ದೀವಿ. ಏನೋ ಒಂದು ರೀತಿ ಏನು ಮಾಡಬೇಕು ಅನ್ನೋದು ಐಡಿಯಾನೇ ಇಲ್ಲ. ಎಲ್ಲ ನಮ್ಮ ಹರೀಶ್ ಮಾಡಿದ್ದು, ಒಳ್ಳೆ ಪ್ಲ್ಯಾನ್ ಇಟ್ಕೊಂಡು ಮಾಡಿದ. ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಒಳ್ಳೆ ಲೈಕ್ಸ್ ಅದು, ಒಳ್ಳೆ ವ್ಯೂಸ್ ಅದು, ಒಳ್ಳೆ ಸಪೋರ್ಟ್ ಸಿಕ್ತು. ಮತ್ತು ಆ ವಿಡಿಯೋಲಿ ಬಹಳ ಖುಷಿ ಪಟ್ಟಿವಿ, ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಮ್ಮದು ವಿಡಿಯೋ ಅಂದ್ರೆ ಜರ್ನಿ ಟು ಮೈ ಸೋಲ್, ಕಿರಿಕ್ ಪಾರ್ಟಿದಾಗಿಂದ ಸಾಂಗ್ ಕಾಪಿ ಪೇಸ್ಟ್ ಮಾಡಿದ್ದು. ಆ್ಯಕ್ಚುಲಿ ನಮಗೆ ಐಡಿಯಾ ಇರೋಕ್ಕೆಲ್ಲ ಏನು ಮಾಡ್ಬೇಕು, ಅದಕ್ಕೆ ನಾವು ಬ್ಯಾಕ್ ಟು ಬ್ಯಾಕ್ ಹಂಗೆ 2 ವಿಡಿಯೋಸ್ ಮಾಡಿದ್ದು. ನಾವು ಹಂಗೆ ರಿಸ್ಕ್ ತೊಗೊಂಡು ಉಲ್ಟಾ ಸ್ಕೂಟಿ ಮೇಲೆ ಕುಂತೀನಿ, ನಮ್ಮ ಶಿವಾನಂದ್ ಅವ್ರು ಗಾಡಿ ಹೊಡ್ಯಾತಿದ್ದಾರೆ. ಸೊ ಇಟ್ ವಾಸ್ ಹ್ಯಾವಿಂಗ್ ಫನ್, ಮಸ್ತ್ ಮಜಾ ಬಂತು. ಸೂಪರ್ ಆಗಿದೆ. ನಮ್ಮ ಫ್ರೆಂಡ್ ಹರೀಶ್ ಖತರ್ನಾಕಾಗಿ ಕ್ಯಾಮ್ರಾ ವರ್ಕ್ ಮಸ್ತ್ ಮಾಡಿದ್ದಾನೆ. ನಮ್ಗೆ ಭಾಳ ಇಷ್ಟ ಆಯಿತು. ನಮ್ಮ ಫೇವ್ರೇಟ್ ವಿಡಿಯೋ ಮಸ್ತ್ ಆಗಿದೆ. ನಮ್ದು 3rd ವಿಡಿಯೋ ಅಂದ್ರೆ ನೆಕ್ಸ್ಟ್ ಕೊರೋನಾ ದಿ ಎಂಡ್. ನಮ್ಮ ಹರೀಶ್ ದ ಎಂಡ್ ಆಫ್ ಕೊರೋನಾ ಇಟ್ಟಿದ್ದ, ನಾ ಕೊರೋನಾ ದಿ ಎಂಡ್ ಅಂತ ಇಟ್ಟಿನಿ. ಆ ಟೈಟಲ್ಲಾಗೂ ಇನ್ನೂ ಸ್ಪೆಷಲ್ ಕಾಣಿಸ್ತು ನಂಗೆ, ಅದಕ್ಕೆ ಇಟ್ಟೇನಿ. ಫಾರ್ ದ ಫಸ್ಟ್ ಟೈಮ್ ನಾವು ಡೈಲಾಗ್ ಹೇಳಿ ಮಾಡಕತ್ತಿದ್ದೀವಿ. ಭಾಳ ಒಂಥರ ಏನು ಮಾಡಬೇಕು, ಹೆಂಗೆ ಅನ್ಬೇಕು, ಯಾವ ಥರ ಡೈಲಾಗ್ನ ಹೆಂಗೆ ಡೆಲಿವರಿ ಮಾಡಬೇಕು ಅನ್ನೋದು ಭಾಳ ಕಷ್ಟ ಆಯಿತು. ಅದರಾಗ ಹೆಚ್ಚಿಗೆ ನಾವು ನೋಡಿದ್ದಂದ್ರೆ ಬಿಹೈಂಡ್ ದ ಸೀನ್, ಎಸ್ಪೆಷಲಿ ಇದು ಕಾಂಟೆಂಟ್ಗಿಂತ ನೋಡಿದ್ದಂದ್ರೆ ಬಿಹೈಂಡ್ ದ ಸೀನ್. ಯಾಕಂದ್ರೆ ಅಷ್ಟು ಅಷ್ಟು ಇದು ಮಾಡಿದರು. ನಮ್ಮ ಪ್ರಶಾಂತ್ ಅವ್ರದ್ದು ಅದ್ರಾಗ ಭಾಳ ಅವರು ರಿಯಾಲಿಟಿ ತೋರಿಸ್ಬಿಟ್ರೆ ಏನೇನಂತೇಳಿ ಫುಲ್ ಫಂಬಲ್ ಆಗ್ಯಾರ. ನಮ್ಮ 4th ವಿಡಿಯೋ ಜಿಂದಗಿ. ಆ್ಯಕ್ಚುಲಿ ನಾ 2 ವರ್ಷದಿಂದ ಬ್ಯಾಕ್ ಟು ಬ್ಯಾಕ್ಸ್ ಲಿರಿಕ್ಸ್ ಬರೆಯತ್ತಿದ್ದೆ. ನನ್ನ ಕಡೆ ಇದ್ದು ಎಲ್ಲ ನಮ್ಮ ಡಿವೈನ್ MA ಬಂಟ ಇನ್ಸ್ಪಿರೇಷನ್ಸ್ ಅವರ. ಸಖತ್ತಾಗಿ ನಮ್ಮ ಫ್ರೆಂಡ್ ಬರೆದ ಹರೀಶ್ ಮತ್ತು ಸುಧನ್ವ ಸಖತ್ತಾಗಿ ಹಾಡಿದ, ಭಾಳ ಇಷ್ಟ ಆಯಿತು. ಮತ್ತು ಅದರಲ್ಲೇ ಆಗಿರೋ ಎಕ್ಸ್ಪೀರಿಯನ್ಸ್ ಅಂದರೂ ಭಾಳ ಖುಷಿ. ಹೆಸರಿಟ್ಟಿದ್ದು ನಾನು, ಆ್ಯಕ್ಟಿಂಗ್ ಮಾಡಿದ್ದು ನಾನು, ಪ್ರಶಾಂತ, ಹರೀಶ್ 3 ಮಂದಿ ಮಾಡೀವಿ. ಅದ್ರ ಸಂಬಂಧ ಗುಡ್ಡ ಹೇಳಿದೀವಿ. ನಮ್ಮ ಸೌದತ್ತಿ ಗುಡ್ಡ ಐತಿ, ಅದನ್ನು ಹತ್ತಿದ್ವಿ. ಪ್ರಶಾಂತ್ ಹತ್ತಾನ ಡೌಟ್ ಇತ್ತು ನಮ್ಗೆ ಹೇಳ್ಬೇಕಂದ್ರೆ ರಿಯಾಲಿಟಿ ಒಳಗೆ. ಪಾಪ ಅಂದರೂ ಹತ್ತಿದವ, ತ್ರಾಸ ತೊಗೊಂಡು ಹತ್ತಿದ್ವಿ. ಜಿಂದಗಿ ಸಾಂಗ್ ಆದ್ಮೇಲೆ ಬಂದಿದ್ದಂದ್ರೆ ನಮ್ದು ದುನಿಯಾ ಸಾಂಗ್ ಅಂತ ಸೋಲೋ ಪರ್ಫಾರ್ಮ್ ಕೊಟ್ಟಿದ್ದೆ ನಾನು. ಫ್ರೆಂಡ್ ಹರೀಶ್ ಬರೆದ ಮತ್ತು ಹಾಡ್ದ, ಅದು ಭಾಳ ಇಷ್ಟ ಆಯಿತು, ಭಾಳ ಖುಷಿ ಆಯಿತು. ರಿಟನ್ ಬೈ ಹರೀಶ್, ಡೈರೆಕ್ಟೆಡ್ ಬೈ ಹರೀಶ್, ಪರ್ಫಾರ್ಮ್ ಬೈ ಹರೀಶ್ ಆ್ಯಂಡ್ ಆಲ್ಸೋ ಮ್ಯೂಸಿಕ್ ಬೈ ಹರೀಶ್. ಇದು ಎಡಿಟ್ ಟೈಮ್ನಾಗ, ಆ್ಯಕ್ಚುಲಿ ಮ್ಯೂಸಿಕ್ ಎಡಿಟ್ ಟೈಮ್ನಾಗ ಏನಾಯ್ತು ಸುದ್ದ ಒಂದು ನಾನು ಎಡಿಟ್ ಮಾಡ್ಕೊಂಡೆ, ಎಕೋ ಮೋಡ್ ಇತ್ತು. ಅದನ್ನು ಆ್ಯಕ್ಚುಲಿ ಹಾಕಿ ದೊಡ್ಡ ತಪ್ಪು ಮಾಡಿದೆ ನಾನು. ಅವ್ನಿಗೆ ಹೇಳಿದ್ದು ಎಕೋ ಮೋಡ್ ಹಾಕ್ಬೇಕಂದ್ರೆ ಅದೊಂದು ಮಿಸ್ಟೇಕ್ ಮಾಡ್ಯಾನ ಎಕೋ ಮೋಡ್ ಸಂಬಂಧ. ಸುಧನ್ ಅನ್ನತ್ತಿದ್ದ ಹಾಕಬೇಡ ಸರಿಯಾಗೋದಿಲ್ಲ, ಔಟ್ಪುಟ್ ಭಾಳ ಖರಾಬ್ ಆಕತ್ತ. ಆದ್ರೂ ಇರುವಲ್ದು ಬೆಸ್ಟ್ ಹಾಕೋದು ಎಕೋ ಮೋಡ್, ಸ್ವಲ್ಪ ಏನೋ ನಡೀತದಂತೆ. ಆ್ಯಕ್ಚುಲಿ ಆಮೇಲೆ ಎಕ್ಸ್ಪೋರ್ಟ್ ಆದ್ಮೇಲೆ ನೋಡಿದ್ದು, ಶೀಟ್ ಐ ಮೇಡ್ ಅ ಮಿಸ್ಟೇಕ್ ಅಂತೇಳಿ. ಸೊ ನಮ್ದು ದುನಿಯಾ ವಿಡಿಯೋ ಶೂಟ್ ಆಗಿದ್ದು, ಮ್ಯೂಸಿಕ್ ವಿಡಿಯೋ ಶೂಟ್ ಆಗಿದ್ದು ಇದು ಗೋಡನ್ದಾಗ. ಮತ್ತು ನಮ್ಮ 6th ವಿಡಿಯೋ ಪಬ್ಲಿಕ್ ಟಾಕ್ಸ್. ಇದು ವಿಡಿಯೋ ಹೇಳ್ಬೇಕಂದ್ರೆ ಸೀರಿಯಸ್ ತೊಗೋಬೇಕಿದ್ದಾನೆ ಎಲ್ಲರೂ. ಒಟ್ಟು ಕಾಮಿಡಿ ಇಲ್ಲ, ಇದ್ರಾಗ ಏನೂ ಫನ್ ಇಲ್ಲ.
ಎಲ್ಲ ಇದ್ರ ಸಂಬಂಧ ಭಾಳ ಫ್ರಸ್ಟ್ರೇಟ್ ಆಗಿದ್ವಿ ನಾವು ಆ ಟೈಮ್ನಾಗ. ಯಾಕಂದ್ರೆ ಆ ರೀತಿ ನಮ್ಮ ಇಂಡಿಯಾದಾಗ ರೇಪ್ ಕೇಸ್ ಹೆಚ್ಚಿಗೆ ಆಗ್ತಿದ್ವು, ಹೆಣ್ಮಕ್ಳಂದ್ರೆ ಕಿಮ್ಮತ್ತಿದ್ರಿಗಿಲ್ಲ ಆ ಟೈಮ್ನಾಗ. ಆ ರೇಂಜಿಗೆ ಹೋಗಿತ್ತು ಪರಿಸ್ಥಿತಿ ಇಂಡಿಯಾದ. ಅವಾಗ ನಾವು ಆ ವಿಡಿಯೋ ಮಾಡ್ಬೇಕಂತ ತಲೆಗೆ ತೊಗೊಂಡ್ವಿ. ಒಂದು ಸೋಷಿಯಲ್ ಕನ್ಸರ್ನ್ ಕೊಡ್ಬೇಕಂತ ನಮ್ಮ ತಲೆಗಿತ್ತು. ಆ್ಯಕ್ಚುಲಿ ಇನ್ನೂ ಮಟನೂ ಅಷ್ಟು ಕಿಮ್ಮತ್ತು ಬಂದಿಲ್ಲ ಅವ್ರಿಗೆ. ಅದು ಖರೇನ ಬಿಡು. ಆ ಟೈಮ್ನಾಗ ಆಗಿಕ್ಕಿಲ್ಲ, ನಾವು ಮಾಡಿದ್ವಿ. ಒಂದು ಸೋಷಿಯಲ್ ಕನ್ಸರ್ನ್ ಕೊಡ್ಬೇಕಂತ ಇಟ್ಕೊಂಡು ಕೊಟ್ಟಿವಿ ಅದನ್ನು. ಆ ವಿಡಿಯೋ ಮಾತ್ರ ಯಾವುದು ಒಟ್ಟು ನಾವು ಯಾವುದೂ ಫನ್ನಾಗಿ ನೋಡೋನೇ ಇಲ್ಲ, ನೋಡೋದೂ ಇಲ್ಲ, ವ್ಯೂಸ್ ಬಗ್ಗೆ ನೋಡಿಲ್ಲ, ನೋಡೋದೂ ಇಲ್ಲ. ಆ ವಿಡಿಯೋ ಮಾತ್ರ ನಮ್ಮ ಪ್ರಶಾಂತ ಕೊಡ್ಬೇಕು ಕ್ರೆಡಿಟ್, ನನ್ನ ಪ್ರಕಾರ ಹೆಚ್ಚಿಗೆ ಕೊಡ್ಬೇಕಂದ್ರೆ. ಯಾಕಂದ್ರೆ ಅವನ ಪಾಪ ಅಲ್ಲಿ ಆ್ಯಂಕರಿಂಗ್ ಮಾಡಿದ, ಪ್ರತಿಯೊಬ್ಬರ ಜೊತೆನೂ ಮಾತಾಡಿದ್ರ ಜೊತೆನ. ಪಬ್ಲಿಕ್ಕಿಗೆ ಹೋಗಿ ನಾ ಕೇಳಾಕತ್ತೆ, ನನಗೆ ಅಜ್ಜ ತುಪ್ಪ ನಾ ಮಾಡ್ತೀನ ಇಲ್ಲು ಅಂತ ಭಾಳ ನರ್ವಸ್ ಆಗಿಬಿಟ್ಟಿದ್ದೆ. ಆದರೂ ಮಾಡಾತಿದ್ವಿ ಅಂತಂದು ಮಾಡಿದೆ. ಆದರೂ ಫಾರ್ ದ ಫಸ್ಟ್ ಟೈಮ್ ನಾನು ಹೋಲ್ ವಿಡಿಯೋ ಮೇಂಟೈನ್ ಮಾಡಿದ್ನೆಲ್ಲ ಒಂದು ಸ್ವಲ್ಪ ನರ್ವಸ್ ಇತ್ತು. ಅದು ನಮ್ಮ ಫ್ರೆಂಡ್ಸ್ ಹರೀಶ್ ಮತ್ತು ಸುಧೋಣ ಭಾಳ ಸಪೋರ್ಟಿವಿಂದ ಮಾಡು, ನಿನ್ನ ಕೈಲಾಗುತ್ತೆ, ಏನು ಇಲ್ಲ, ಆರಾಮ್ ಮಾಡು, ಈಸಿ ಇದೆ ಅಂತಂದರು. ಮಾಡಿದೆ. ಖತರ್ನಾಕ್ ಬಂತು ವಿಡಿಯೋ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕು. ಆದರೂ ಪಬ್ಲಿಕಲ್ಲಿ ಹೋಗ್ತಾ ಇಲ್ಲ, ಒಂದಿಷ್ಟು ಜನ ರೆಸ್ಪಾನ್ಸ್ ಸಿಗಲಿಲ್ಲ. ಆದರೂ ಆ ರೆಸ್ಪಾನ್ಸ್ ಕೊಟ್ಟವ್ರಿಗೆ ಥ್ಯಾಂಕ್ಸ್, ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ಒಳ್ಳೆ ವಿಷಯ ಹೇಳಿದ್ರು ಅವರು. ಭಾಳ ಎಕ್ಸ್ಪೀರಿಯನ್ಸ್ ಆಯ್ತು ಆ ವಿಡಿಯೋ ಅಂತೂ. ಸಖತ್ತಾಗಿ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ ಬಿಸಿಲಲ್ಲಿ ಮಾರ್ಕೆಟೆಲ್ಲ ತಿರುಗಾಡಿ ಸಾಕಾಗೋಗ್ಬಿಟ್ಟಿತ್ತು. 2 days ತೊಗೊಂಡ್ವಿ ಅದು ಮಾಡಲಿಕ್ಕೆ. ಯಾಕಂದ್ರೆ ರೆಸ್ಪಾನ್ಸ್ ಸಿಗಲಿಲ್ಲ. ಒಂದಿಷ್ಟು ಜನ ಕೊಟ್ಟರು. ಆದರೂ ಒಂದು ಸ್ವಲ್ಪ ನಮ್ಮ ಮಿಸ್ಟೇಕ್ ಇಲ್ಲ, ಒಂದು ಸ್ವಲ್ಪ ಎಲ್ಲೆಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ಅದಕ್ಕೆ 2 days ತೊಗೊಂಡ್ವಿ. ಖುಷಿ ಆಯಿತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಆಮ್ಯಾಗ ನಾನು ಕೇಳಿದಂದ್ರೆ ಒಬ್ಬರು ಬೇಕರಿ ಅಣ್ಣ ಒಬ್ಬ ಇದ್ದ. ಆಮೇಲೆ ಮಾತಾಡಿದ್ದೆ, ನೀವು ನೋಡಿರ್ಬೋದು ವಿಡಿಯೋದಾಗ. ಒಬ್ಬರ ಪಿ ಸರ್ ಇದ್ರು, PT ಮಾಸ್ಟರ್ ಇದ್ರು ಅವ್ರ. ಹಾಂ ಶ್ರೀಧರ್ ಸರ್ ಅಂತೇಳಿ. ಅವ್ರನ್ನ ಬಿಟ್ಟರೆ ಎಲ್ಲರೂ ನಮಗೆ ಕಿಮ್ಮತ್ತು ಕೊಡಲಿಲ್ಲ ಅಷ್ಟು. ಒಂದು 4 ಜನ ಮಾತಾಡಿದ್ರು, ಚಲೋ ಮಾತಾಡಿದ್ರು. ಆ ವಿಡಿಯೋ ಮಾತ್ರ ನಮ್ಗೆ ಈಗೂ ಫೇವ್ರೇಟ್, ಫಾರ್ ಎವರ್ ಫೇವ್ರೇಟ್. ಆ್ಯಕ್ಚುಲಿ ಆ ಟೈಮ್ನಾಗ ಮಾಡಬೇಕಿತ್ತು. ನಾವೇನು ವ್ಯೂಸು ಲೈಕ್ ಸಂಬಂಧ ಮಾಡಿರ್ಕಿಲ್ಲ, ಒಂದು ಸೋಷಿಯಲ್ ಕನ್ಸರ್ನ್ ಸುಧೋನ ಹೇಳ್ದಂಗೆ. ಸೊ ಮಸ್ತ್ ಇತ್ತು ಆ ವಿಡಿಯೋ. ಫಾರ್ ಎವರ್ ನನಗೆ ಭಾಳ ಮನ್ಸಿಗೆ ಹತ್ತದ. ಯಾಕಂದ್ರೆ ಆ ಟೈಮ್ನಾಗ ಜಾಸ್ತಿ ರೇಪ್ ಕೇಸ್ಗಳು ಹಿಂಗೆಲ್ಲ ಆಗೋದು ನೋಡಿ ಮೈಂಡ್ ಭಾಳ ಡಿಸ್ಟ್ರಾಕ್ಟ್ ಆಗಿತ್ತು ನಂದು. ಅದ್ರ ಸಂಬಂಧ ಅದೊಂದು ವಿಡಿಯೋ ಮಾಡಿದ್ದು, ಮಂದಿಗೂ ಒಪಿನಿಯನ್ ಕೇಳೋದು, ಪ್ಯಾಟಿ ಅಡ್ಡಾಡಿ, ಬಸ್ ಸ್ಟ್ಯಾಂಡ್ ಅಡ್ಡಾಡಿ, ಎಲ್ಲರೂ ಚಲೋ ಮಾತಾಡಿದ್ರೆ ಸುಧೋನ ಹೇಳ್ದಂಗೆ. ಸೊ ನನಗೆ ಪರ್ಸ್ನಲಿ ಲೈಕ್ ಆಗಿದ್ದಂದ್ರೆ ಒಬ್ಬರು ಶ್ರೀಧರ್ ಸರ್ ಅಂತೇಳಿ, ಸುಧೋನ ಹೇಳ್ದಂಗೆ ಅವರು ಐ ಥಿಂಕ್ ಸ್ಕೂಲ್ ಟೀಚರ್, ಕಾಲೇಜ್ ಟೀಚರ್ ಅವರ. ಹೆವಿ ಚಲೋ ಮಾತಾಡ್ಯಾರ. ಇನ್ನೂ ಮಟ ನೀವು ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ. ಅದ್ರದ್ದು ನಾವು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಬಿಡ್ತೇವೆ. ಯಾವ ವಿಡಿಯೋದೂ ಬಿಡಲಿಲ್ಲ ಅಂದ್ರೆ ಅದು ಬಿಡ್ತೇವೆ. ಯಾಕಂದ್ರೆ ಒಂದು ಒಳ್ಳೆ ಮೆಸೇಜ್ ಅದ. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ 7th ವಿಡಿಯೋ ಬ್ರೇಕಿಂಗ್ ನ್ಯೂಸ್, ಫಾರ್ ಎವರ್ ಫನ್ ಅದು ಒಂದು. ಯಾಕಂದ್ರೆ ಅದ್ರಾಗ ಹೆಚ್ಚಿಗೆ ನಾವು ಆ ವಿಡಿಯೋ ಕ್ರಿಯೇಟ್ ಕೊಡ್ಬೇಕಂದ್ರೆ ಎಡಿಟಿಗೆ ಅದು ಹರೀಶಿಗೆ. ಯಾಕಂದ್ರೆ ಅದು ವಿಡಿಯೋ ನಾವು ಆ್ಯಕ್ಟಿಂಗ್ ಮಾಡಿದ್ದು ಒಂದು ರೀತಿ ಆದ್ರೆ ಸ್ಕ್ರಿಪ್ಟ್ ಹೆಚ್ಚಿಗೆ ವೇಟೇಜ್ ಅಂದ್ರೆ ಸ್ಕ್ರಿಪ್ಟ್ ಐತೆ ಅದ್ರಾಗ. ಆಮ್ಯಾಗ ಬಿಟ್ಟು ಎಡಿಟಿಂಗ್, ಆ್ಯಕ್ಟಿಂಗ್ ಅಷ್ಟು ವೇಟೇಜ್ ಇಲ್ಲ. ಯಾಕಂದ್ರೆ ಆ ರೇಂಜಿಗೆ ಐತೆ ವಿಡಿಯೋ ಅದು. ಅದ್ರ ಸಂಬಂಧ ನಾವು ಪ್ಯಾಟಾಗಲ್ಲದು, ಮಾರ್ಕೆಟ್ನಾಗ ಅಲ್ಲದು, ಅದು ಗ್ರೀನ್ ಸ್ಕ್ರೀನ್ ಹುಡುಕಾಡಿ ಆನ್ಲೈನಾಗ ಟ್ರೈ ಮಾಡಿದ್ವಿ, ಅಲ್ಲೂ ಸಿಗಲಿಲ್ಲ. ಕಡೆಗೂ ಒಂದು ಬಿಳೆ ಇದು ಹಸಿರು ಬಟ್ಟೆ ಸಿಕ್ತೆ. ಆ ಸೀರಿಯಲ್ ಹೇಳ್ಬೇಕಂದ್ರೆ ಹಸಿರು ಬಟ್ಟೆ, ಅದರಿಂದ ಒಂದು ಹೆಲ್ಪ್ ಆತ. ಆ ವಿಡಿಯೋ ಆ ರೇಂಜಿಗೆ ಕವರ್ ಆತ. ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಬೆಸ್ಟ್ ವಿಡಿಯೋ ನಮ್ಗೆ ಅನಿಸಿದ್ದೆ. ನೀವು ಆ ಬೆಸ್ಟ್ ಅಂತ ತೊಗೊಂಡ್ರಿ, ಥ್ಯಾಂಕ್ ಯು. ಹಾಂ, ಫಸ್ಟ್ ಟೈಮ್ ಗ್ರೀನ್ ಸ್ಕ್ರೀನ್ ಮುಂದ್ಗಡೆ ವಿಡಿಯೋ ಮಾಡಿದ್ದೀವಿ. ನಮ್ಮ ಹರೀಶ್ ಅಂತರೂ ಒಂದು ಒಳ್ಳೆ ಟೆಕ್ನಿಕಲಿ ವಿಡಿಯೋ ಟ್ರೈ ಮಾಡ್ದೆ, ಒಳ್ಳೆ ರಿಸಲ್ಟ್ ಬಂತು. ಅವ್ನ ಕೈಲಿ ಆದಷ್ಟು ಎಷ್ಟು ಮಾಡ್ದೆ ಅಷ್ಟೊಂದು ಟೆಕ್ನಿಕಲಿ ವಿಡಿಯೋ ಮಾಡ್ದೆ. ಭಾಳ ಖುಷಿ ಆಯಿತು ನನಗೆ ಆ ವಿಡಿಯೋ ನೋಡಿ. ಮತ್ತು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ತು, ಹೇಗೆ ಮಾತಾಡಬೇಕು ನಾವೆಲ್ಲ, ಹೆಂಗೆ ಮಾತಾಡಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಖುಷಿ ಆಯಿತು ಈ ವಿಡಿಯೋ. ಲಾಸ್ಟ್ನಾಗ ಹೀಗೂ ಲಾಜಿಕ್ ಉಂಟೆ, ಫೇರ್ ಆ್ಯಂಡ್ ಲವ್ಲಿದು ಆ್ಯಡ್ ಮಾಡಿದ್ದು ಟೆಕ್ನಿಕಲ್ ಅಂತ ನಾ ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ ವಿಡಿಯೋ ಇನ್ ಟೆಕ್ನಿಕಲ್ ಅವರ್ ಚಾನಲ್ ಮೊಬೈಲ್ದಾಗ ಕ್ರಿಯೇಟ್ ಮಾಡಿದ್ದದ. ಭಾರಿ ಮಜಾ ಬಂತು. ನನಗೆ ಪರ್ಸ್ನಲ್ಲಿನೂ ಒಂದು ಖುಷಿ ಕೊಡ್ತೀವಿ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಆಸಮ್ ಬಡಿ ಪ್ರೊಡಕ್ಷನ್. ಕೋಮಲ್ ಬಾಯಲ್ಲಿ ಹೇಳಿ ಹಳದಿ. So hello guys, this is the new launch iPhone 12 Pro Max from Chicago. It has features like 1 GB RAM and 1 MP camera and 1000 mAh battery. If you want to buy this, go to the nearest hospital and sell your kidney. Good luck. ಮತ್ತು ನಾ ಭಾಳ ಬೆಳಗ್ಗೆ ಯಾವ ಹೊರ ಬಂದ್ರೂ ಭಾಳ ಬೆಳಗದ ಮೇಂಟೈನ್ ಮಾಡೋಕ್ಕಾಗಲಿಕ್ಕಿಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಿದ್ರು. ಆಗ ನಾ ಡಿಪ್ರೆಷನ್ದಾಗ ಹೋಗ್ಬಿಟ್ನಿ. ಆಗ ನಾನು ಗೆಳತಿ ಕೊಟ್ಟರು ನನಗೆ ಕೋಲಿನ್ ಲವ್ಲಿ. ನೀವು ನನಗಂತೆ ಬೆಳಗ್ಗೆ ಇದ್ರೆ ಹತ್ತುವರೆ ಕೋಲಿನ್ ಲವ್ಲಿ. ಮತ್ತು ನಮ್ಮ 8th ವಿಡಿಯೋ ಡ್ಯಾಡ್ ಸ್ವ್ಯಾಗ್, ಅಪ್ಪರ ಸ್ವ್ಯಾಗ್ ಖತರ್ನಾಗಿ ಮಾಡಿದ್ದಾರೆ ಇಬ್ಬರು, ಹರೀಶ್ ಮತ್ತು ಸುಧರ್ವ. ಎಸ್ ಇದರ ಇಲ್ಲಿ ತೋರಿಸಿಲ್ಲ, ಇದಾಗದೆ ನಮ್ಮ ಸುಧನು ಭಾರಿ ಕೆಲಸ ಮಾಡ್ಯಾನಿದ್ರಾಗ ಡ್ಯಾಡಾಗೆ. ನಾ ಮಗ ಆಗೇನಿ.
ಸೊ ಇದು ವಿಡಿಯೋ ಇದೇ ರೂಮ್ನಾಗ ಶೂಟ್ ಆಗಿದ್ದ ಆ್ಯಕ್ಚುಲಿ ಹೇಳ್ದಂಗೆ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದನ ಮಾಡ್ಬೇಕಂತೇಳಿ ಅಜ್ಜ ಮೊಮ್ಮಗನ ರಿಲೇಷನ್ ಹೆಂಗಿರ್ತದೆ ಹ್ಯೂಮರ್ ಆಗಿ ತೋರಿಸ್ಬೇಕಂತ ಮಾಡಿದ್ದು ಹೋಗ್ತಾ ಅದು ಚೇಂಜ್ ಆಯ್ತು. ಯಾಕಂದ್ರೆ ನಾವು ಐಡಿಯಾನ ಡ್ರಾಪ್ ಮಾಡಿದ್ದು ಬೇಡ ಸರಿಯಾಗೋಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತೇಳಿ ನಾ ಹೇಳಿ ಡ್ಯಾಡ್ ಅಪ್ಪರದ ಬಗ್ಗೆ ಏನಾರ ಮಾಡೋನು ಸ್ವಲ್ಪ ಮಾಡೋಣ ಅಂತೇಳಿ ಶಾರ್ಟ್ ಒನ್ ಮಾಡಿದ್ದು. ಲಾಸ್ಟಿಗೆ ಔಟ್ಪುಟ್ ಬೆಸ್ಟ್ ಬಂತ. ಪಾಪ್ಕಾರ್ನಲ್ಲೂ ಮತ್ತು ನಮ್ಮ 10ನೇ ವಿಡಿಯೋ ದಿ ಬೆಸ್ಟ್ ಎವರ್ ಇಂಟರ್ವ್ಯೂರ್. ಟೈಟಲ್ ನಾನೇ ಇಟ್ಟೀನಿ. ಟೈಟಲ್ ಎಲ್ಲದಕ್ಕೂ ಆಲ್ಮೋಸ್ಟ್ ನಾನು ಹೇಳೋದು ಬಿಡ, ಯಾಕಂದ್ರೆ ನನಗೆ ಫೇವ್ರೇಟ್. ಇಂಟರ್ವ್ಯೂವರ್ ನಾ ಆಗಿದ್ನಿ, ಅಪ್ಲಿಕೆಂಟ್ ಹರೀಶ್ ಆಗಿದ್ದ. ಈ ವಿಡಿಯೋ ಕ್ರಿಯೇಟ್ ನನಗಂತ ಪಡ್ಕೋತೀನಿ, ಯಾಕಂದ್ರೆ ನಾ ಅದನ್ನು ಸ್ವಂತ ನಾನು ಸ್ಕ್ರಿಪ್ಟ್ ಬರ್ತೀನಿ, ಬರ್ದಿಲ್ಲ, ಆದ್ರೆ ಐಡಿಯಾ ಕೊಟ್ಟಿದ್ದು ನಾನು. ಇಬ್ಬರು ಬರ್ದೇವಿ. ನಮ್ಮ ಪ್ರತಾಪ್ ಅವ್ರು ಆಗಿದ್ದಾರೆ, ಡ್ರೋನ್ ಪ್ರತಾಪ್ ಅದನ್ನಲ್ಲ, ನಮ್ಮ ಹರೀಶ್ ಅದ್ರಾಗೂ ಸ್ವಲ್ಪ ಆ ರೇಂಜಿಗೂ ಬಂದಾನ. ಮತ್ತು ಈಗ ಇಂಪ್ಲಿಮೆಂಟು ಆಗ್ಯಾನ, ಎರಡೂ ಆಗ್ಯಾನ. ಫುಲ್ ಫನ್ ಆಯ್ತು ವಿಡಿಯೋ, ಹೋಗಿ ನೋಡ್ರಿ. ಥ್ಯಾಂಕ್ ಯು ಫಾರ್ ದ ಇಂಟರ್ವ್ಯೂ. ಅದು ಇದೇ ರೂಮ. ಇದು ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ವಿಡಿಯೋದಾಗ ಯಾರು ಕ್ಯಾಮ್ರಾಮನ್ ಇಲ್ಲ, ಯಾರು ಲೈಟ್ ಮ್ಯಾನ್ ಇಲ್ಲ, ಎಲ್ಲ ನಾವು ಲೈಟ್ ಅಡ್ಜಸ್ಟ್ ಮಾಡ್ಕೊಂಡು ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಂಡು ಒಂದು ದಿವಸದಾಗ ಎಡಿಟ್ ಶೂಟ್ ಕೂಡ ಮುಗಿಸೇವೆ ನೋಡ್ರಿ. ಕ್ಯಾಮ್ರಾ ನಾವು ಅಲ್ಲಿ ಇಟ್ಟಿದ್ದು ಸ್ವಲ್ಪ ಫೋಕಸ್ ಮಾಡ್ಯಾರ, ಅದು ಕಿಟಕಿ ಅದಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದು ನಾವು. ಕ್ಯಾಮ್ರಾ ಇಟ್ಟು ನಾವು ಅಡ್ಜಸ್ಟ್ ಮಾಡಿ ಲೈಟೆಲ್ಲ ನಾರ್ಮಲ್ ಲೈಟದಾಗ ಮಾಡಿದ್ದು. ಚಲೋ ಆಯ್ತು ಅದು ವಿಡಿಯೋ. ಫಸ್ಟ್ ಟೈಮ್ ನಾವು ಇಬ್ಬರು ಶೂಟ್ ಮಾಡಿದ್ದು. ಆ ಟೈಮ್ನಾಗ ನಾವು ಆ್ಯಕ್ಚುಲಿ ನೆಕ್ಸ್ಟ್ ವಿಡಿಯೋ ಒಂದಿತ್ತು ಟೈಪ್ಸ್ ಆಫ್ ರಿಲೇಟಿವ್ಸ್, ಅದು ಸ್ಕ್ರಿಪ್ಟ್ ರೆಡಿ ಇತ್ತು. ಬಟ್ ನಮ್ಮ ಇಬ್ಬರು ಮೆಂಬರ್ಸ್ ನಮ್ಮ ಶಿವಾನಂದ ಮತ್ತು ಪ್ರಶಾಂತ್ ಅವ್ರದ್ದು ಪರ್ಸ್ನಲ್ ರೀಸನ್ಲೇ ಸ್ವಲ್ಪ ಊರಿಗೆ ಹೋದ್ರವ್ರ. ಈ ವಿಡಿಯೋಕ್ಕೆ ಬರಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರಲಿಲ್ಲ. ಆದರೂ ಚಲೋ ಮಾಡಿದ್ದಾರೆ. ಸೊ ಇರಲಿ ಅಂಥೇಳಿ ನಮಗೆ ಸ್ವಲ್ಪ ಟೈಮ್ ಜಾಸ್ತಿ ಜಾಕೊಂಡು ನಾವು ಅದಕ್ಕೆ ಟೈಮ್ ಭಾಳ ಆಗೋದು ಬೇಡ, ಏನಾರು ಒಂದು ಕ್ರಿಯೇಟ್ ಮಾಡಿ ಬಿಡೋಣ ಅಂಥೇಳಿ ಡ್ಯಾಡ್ ಶೋ ಆಗಿ ಇಂಟರ್ವ್ಯೂರ್ ಮಾಡಿದ್ದು. ಮಸ್ತ್ ಆತ, ಇಬ್ಬರ ಕುಂತು ಮಾಡಿದ್ದು. ಸೊ ನೆಕ್ಸ್ಟ್ ಅಂದ್ರೆ ನಮ್ದು ಟೈಪ್ಸ್ ಆಫ್ ರಿಲೇಟಿವ್ಸ್ ಪ್ರತಿಯೊಬ್ಬರ ಲೈಫ್ದಾಗ ಹೆಂಗಿರ್ತಾರೆ ಅನ್ನೋಕೆ ಇದೊಂದು ಫನ್ ಆಗಿ ತೋರಿಸೇವಿ. ನಮ್ಮ ಶಿವಾನಂದು ಭಾರಿ ಕೆಲಸ ಮಾಡ್ಯಾನ. ಆ್ಯಂಡ್ ನಮ್ಮ ಸುಧನ್ ಪ್ರಶಾಂತ್ ಆ್ಯಕ್ಚುಲಿ ಎಲ್ಲರೂ ಚಲೋ ಕೆಲಸ ಮಾಡಿದ್ರಾಗ. ಇದು ಇನ್ನು ಸೀರಿಯಸ್ ತಿಳ್ಕೊರಿ, ಯಾಕಂದ್ರೆ ರಿಲೇಟಿವ್ಸ್ ಆಲ್ಮೋಸ್ಟ್ ಹೆಂಗೆ ಇರ್ತಾರೆ. ನಿಮ್ಮ ರಿಲೇಟಿವ್ಸ್ ಚಲೋ ಇದ್ರೆ ನೀವು ಅದು ಪುಣ್ಯ ಮಾಡಿ ಬಂದಿರಿ. ಸ್ಪೆಷಲಿ ಕನೆಕ್ಟ್ ಆಗಿದ್ದಂದ್ರೆ ಕುಚಿಕ್ಕು ಮಾವ, ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಯಾಕಂದ್ರೆ ನನ್ನ ಲೈಫ್ದಾಗ ಫೀಲ್ ಮಾಡ್ಕೊಂಡೇನೆ. ಯಾರು ಖತರ್ನಾಕ್ ಮಾಡಿದ್ದೀವಿ. ಒಳ್ಳೆ ಟೈಪ್ಸ್ ಆಫ್ ಹೆಂಗಿರ್ತಾರೆ ನಮ್ಮ ರಿಲೇಟಿವ್ಸ್ ಹೆಂಗೆ ಇರ್ತಾರೆ ಅನ್ನೋದು ನಿಮಗೂ ಗೊತ್ತಾಯಿತು. ಒಂದು ಎಕ್ಸಾಂಪಲ್ ತೋರಿಸಿದ್ವಿ. ಎಲ್ಲರಿಗೂ ಅದು ರಿಲೇಟೇಬಲ್ ಆಗೇ ಇದ್ದಿರ್ತದೆ, ನಿಮಗೂ ಗೊತ್ತೇ ಇರ್ತದೆ. ರಿಲೇಟಿವ್ಸ್ ಇದ್ದೇ ಇರ್ತಾರೆ ಈ ರೀತಿ ಅನ್ನೋದು. ಅದೊಂದು ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಂಪವರ್. ನಮ್ದು ಶಿವಾನಿ ಹೋಟೆಲ್ ಅಂತ ಅದ ಇಲ್ಲಿ. ಒಂದು ನಮ್ಮ ಸಮತ್ಯಾಗ ಫಸ್ಟ್ ದೊಡ್ಡ ಹೋಟೆಲ್ ಅದ, ಫಸ್ಟ್ ಅಂತ ಇತ್ತು, ಈಗೂ ಅದ. ಅವ್ರ ಪಾಪ ಅವ್ರು ಅವಕಾಶ ಮಾಡಿಕೊಟ್ರು ನಮ್ಗೆ. ಆ್ಯಕ್ಚುಲಿ ಅದು ಲೊಕೇಶನ್ ಬಗ್ಗೆ ನಮ್ಗೆ ಐಡಿಯಾನೇ ಇರೋಕ್ಕಿಲ್ಲ. ಸುಧೂನು ಏನಂದ, ನಾವು ಅಲ್ಲಿ ಗುಡ್ಡದ ಕಡೆ ಬರೋಕೆ ಹೋಗಿ ಅದ್ರ ಹಿಂದೆ ಗುಡ್ಡಕ್ಕೆ ಹೋಗೋಣ ಮಾಡೋಣ ಅಂದ. ಸೊ ನಾನು ಹೋಗೋಣ ನಡಿ ಐಡಿಯಾ ಅಕ್ಸೆಪ್ಟ್ ಮಾಡಿದೆ. ಹೌದು ಅಲ್ಲಿ ತಿಳಿಸ್ಕೊಬೇಡ, ನೀ ಮೊದ್ಲಿಗೆ ನಾನು ಸಕ್ಸಸ್ ಕಾಣೋದು ನಿನ್ನ ಟೈಮ್ನಾಗ ನಾನು ಇಲ್ಲಿದ್ನಿ, ಅವಾಗ ಸ್ವಲ್ಪ ಸಕ್ಸಸ್ ಕಂಡು ಇಲ್ಲಿ ಬಂದೀನಿ. ಏನು ತಲೆ ಕೆಡ್ಸ್ಕೊಬೇಡ, ನೀ ಇಲ್ಲಿದ್ದಾಗ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಇಲ್ಲಿ ಬಂದೇ ಬರ್ತೀನಿ. ಲೈಫ್ ಎಲ್ಲರಿಗೂ ಒಂದೇ ಥರ ಇರೋಂಗಿಲ್ಲ.